ಸೈನಿಕರಿಂದ ಏನಾದರೂ ಮಾಹಿತಿ ಸಿಗಬಹುದು. ಈಗಲೇ ಕೇಳ್ತೀನಿ. ಅಣ್ಣ, ಇದು ಎಲ್ಲಿದೆ? ಅಂದ್ರೆ ಯಾವ ಜಾಗ ಇದು? ಇಲ್ಲಿಂದ ಏನು ಕಾಣಿಸೋದೇ ಇಲ್ಲ. ಇಲ್ಲ ಇಲ್ಲ, ನೀವು ತಪ್ಪು ತಿಳ್ಕೊಬೇಡಿ. ಅದೇನು ಅಂದ್ರೆ ನಾನು ಹೊಸಬ್ಳು, ಅದಕ್ಕೆ ಕೇಳಿದೆ ಅಷ್ಟೇ. ನಿಮ್ಮನ್ನ ಒಂದು ಮಾತು ಕೇಳಬೇಕಿತ್ತು. ಮಾತಿಗೂ ಕೋಪ ಮಾಡ್ಕೊಳ್ತಾರಲ್ಲ ಆ ಹೆಂಗಸು, ಅವ್ರ ಕೋಣೆ ಎಲ್ಲಿದೆ? ಜಾಗ ಹೇಗೆ ವಿಚಿತ್ರನೋ ಜನನೂ ಹಾಗೆ. ಯಾರೂ ಮಾತಾಡೋದೂ ಇಲ್ಲ, ನಗೋದೂ ಇಲ್ಲ. ಒಳಗೆ ಬಂದವ್ರನ್ನೂ ನೋಡಿಲ್ಲ, ಆಚೆ ಹೋದವ್ರನ್ನೂ ನೋಡಿಲ್ಲ. ಇಷ್ಟು ವರ್ಷ ಆದ್ರೂ ದೇವರದ್ದು ಒಂದು ಮೂರ್ತಿನೂ ಇಲ್ಲ. ಹಾ, ಆದ್ರೆ ಎಲ್ಲಾ ಕಡೆ ಎದ್ದು ಕಾಣ್ತಿರೋದೇನು ಅಂದ್ರೆ ಎಲ್ಲರ ಮೂಗಿನ ತುದಿಲಿರೋ ಕೋಪ. ಅಯ್ಯೋ, ನಾನು ಎಲ್ಲಿಗೆ ಬಂದೆ? ಅಜ್ಜಿ ಮತ್ತೆ ತಾರಾಗೆ ಈ ಅರಮನೆ ಬಗ್ಗೆ ಗೊತ್ತೇ ಇರೋದಿಲ್ಲ. ನನ್ನ ಬಗ್ಗೆ ಎಷ್ಟು ಚಿಂತೆ ಮಾಡ್ತಿರ್ತಾರೋ ಏನೋ. ನನ್ನ ನೆನಪು ಮಾಡ್ಕೋತಿರ್ತಾರೆ. ನನಗೂ ಅಜ್ಜಿ ತುಂಬಾ ನೆನಪಾಗ್ತಿದ್ದಾರೆ. ಹೇ ಚಾಮುಂಡೇಶ್ವರಿ, ನನ್ನ ಈ ರಹಸ್ಯಮಯ ಅರಮನೆಯಿಂದ ಕಾಪಾಡಿ. ನನ್ನ ಅಜ್ಜಿ ಹತ್ರ ಹೋಗ್ಬೇಕು. ನೀನು ಹೆದರಬಾರ್ದು ಸುನೈನಾ, ಧೈರ್ಯ ಕಳ್ಕೋಬೇಡ. ನೆನ್ಪಿದೆ ಅಲ್ವಾ, ಅಜ್ಜಿ ಹೇಳ್ತಿದ್ರು ಕಷ್ಟದಲ್ಲಿರೋರಿಗೆ ಯಾವಾಗ್ಲೂ ನಾವು ಸಹಾಯ ಮಾಡ್ಬೇಕು ಅಂತ. ಅವ್ರು ನಮ್ಗೆ ಎಷ್ಟೇ ಕೆಟ್ಟದ್ ಮಾಡಿದ್ರು ಸರಿನೇ. ನನಗೆ ನಂಬಿಕೆ ಇದೆ, ಈ ಚಾಮುಂಡೇಶ್ವರಿ ಪ್ರಸಾದ ತಿಂದ ತಕ್ಷಣ ಆ ದುರಹಂಕಾರಿ ತಾಯಿ ಹುಷಾರಾಗ್ತಾರೆ ಅಂತ. ನನ್ ಮೈಯಿನ ಬಣ್ಣನೇ ಬದಲಾಗೋಗಿದೆ. ಉರಿಯಿಂದ ನನ್ನ ಮುಖ ಕೆಂಪಗಾಗೋಗಿದೆ. ಯಾಕೋ ಗೊತ್ತಿಲ್ಲ, ನನ್ನ ರೂಪ ಬದಲಾಗ್ತಿಲ್ಲ. ಇದು ಯಾರ ಧ್ವನಿ? ಯಾರಿರ್ಬೋದು ಒಳಗಡೆ? ಯಾರೋ ಇದ್ದಾರೆ. ಈಗ್ಲೇ ನೋಡ್ತೀನಿ. ಯಾರೋ ಮಾತಾಡ್ತಿದ್ರು, ನಾನೇ ಕೇಳಿಸ್ಕೊಂಡಿದ್ದೀನಿ. ಇಲ್ಲಿ ಯಾರೋ ಇದ್ದಾರೆ. ಈಗಾಗಿದ್ದೆಲ್ಲ ನೋಡಿದ್ರೆ ಅಮ್ಮ ಖಂಡಿತ ಆ ಹುಡುಗಿನ ಬಿಡೋದಿಲ್ಲ. ಆ ಸಾಮಾನ್ಯ ಹಳ್ಳಿ ಹುಡುಗಿ ಅಮ್ಮನಿಗೆ ಊಟ ಕೊಡೋದನ್ನೇ ಮರ್ತಿದ್ದಾಳ ಅವಳು. ಅಮ್ಮನೇ ಖುದ್ದಾಗಿ ಆ ಹಳ್ಳಿ ಹುಡುಗಿಗೆ ಬುದ್ಧಿ ಕಲಿಸ್ತಾರಷ್ಟೇ. ಇಲ್ಲ, ಈ ಕೆಲ್ಸ ಆ ದುರ್ಬಲ ಹುಡುಗಿಯಿಂದ ಸಾಧ್ಯ ಇಲ್ಲ. ಈ ಶಕ್ತಿಯ ಹಿಂದೆ ಬೇರೆ ಯಾವುದೋ ಕೈವಾಡ ಇದೆ. ಅದು ಮಹಾಶಕ್ತಿನೇ ಇರಬೇಕು. ಅವನ್ ಯಾರೋ ಮಹಾ ಜಾದುಗಾರನೇ ಇರಬೇಕು, ಇಲ್ಲ ತಾಂತ್ರಿಕ. ಹಾ, ಅಮ್ಮ ಸರಿಯಾಗಿ ಹೇಳ್ತಿದ್ದಾರೆ. ಅವಳಲ್ಲಿ ಅಷ್ಟು ಶಕ್ತಿ ಇಲ್ಲ. ಆದ್ರೆ ಇದ್ರಲ್ಲೇನಾದ್ರೂ ಅವಳ ಕೈ ಇದ್ರೆ ಮಹಾರಾಣಿನೇ ಯಾಕೆ, ನಾನೇ ಸಾಕು ಅವಳಿಗೆ. ಇದೇ ಕೈಗಳಿಂದ ಅವಳನ್ನ ಸಾಯಿಸ್ಬಿಡ್ತೀನಿ. ಅಮ್ಮ, ನಾನು ನಿಮಗೆ ಎಷ್ಟು ಸಲ ಹೇಳಿದ್ದೀನಿ ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಅಂತ. ಆದ್ರೆ ನೀವು ಸಮಯಕ್ಕೆ ಸರಿಯಾಗಿ ಊಟನೇ ಮಾಡಲ್ಲ, ಮತ್ತೆ ಯಾವಾಗಲೂ ನನ್ನ ಚಿಂತೆನೆ ಮಾಡ್ತಿರ್ತೀರಾ. ಚಿಂತೆ ಹೇಗೆ ಮಾಡದೇ ಇರಲಿ? ನಿನ್ ಬಿಟ್ರೆ ನನಗಿನ್ಯಾರಿದ್ದಾರೆ? ಅಂದ್ಹಾಗೆ ಕಾಯಿಲೆ ಬೀಳೋದ್ರಲ್ಲೂ ಉಪಯೋಗ ಇದೆ. ಉಪಯೋಗನಾ? ನಾನು ಕಾಯಿಲೆ ಬಿದ್ದಾಗ ನೀನು ಒಂದು ಕ್ಷಣ ಕೂಡ ನನ್ನನ್ನು ಬಿಟ್ಟಿರೋದಿಲ್ಲ. ಇಲ್ಲಾಂದ್ರೆ ನಿನ್ನ ತಾಯಿ ನೆನಪು ನಿನಗೆ ಹೆಂಗೆ ಬರುತ್ತೆ ಹೇಳು? ಹೀಗೆ ಹೇಳಬೇಡಿ ಅಮ್ಮ. ನಿಮಗೆ ಗೊತ್ತೇ ಇದೆ, ಈ ಪ್ರಪಂಚದಲ್ಲಿ ನನ್ನ ನೆನಪಲ್ಲಿ ಸದಾ ಇರೋದು ಅದೆಂದೆಂದಿಗೂ ನೀವೇ ಅಮ್ಮ. ಆ ದುರಂಕಾರಿ ಹುಡುಗಿಗೆ ನಾನು ಶಿಕ್ಷೆ ಯಾಕೆ ಕೊಟ್ಟಿದ್ದು ಅಂದರೆ ಅವಳು ನಮ್ಮ ಅಮ್ಮನ ವಿರುದ್ಧ ಮಾತಾಡಿದ್ದು ಅಂತ. ನೋಡಿ, ಯಾರ ಬಗ್ಗೆ ಮಾತಾಡ್ತಿದ್ನೋ ಅವಳೇ ಪ್ರತ್ಯಕ್ಷ ಆಗಿದ್ದಾಳೆ.
ನೀನ್ ಎಲ್ರಿಗೂ ತುಂಬಾ ಬುದ್ಧಿ ಮಾತು ಹೇಳ್ತಿರ್ತೀಯಲ್ವಾ? ನಿಂಗಷ್ಟು ಬುದ್ಧಿ ಇಲ್ವಾ ಸಮಯಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅಂತ? ಅರಮನೆಯಲ್ಲಿರೋ ದಾಸದಾಸಿಯರು ಅವ್ರ ಕೆಲಸನ ಸಮಯಕ್ಕೆ ಸರಿಯಾಗಿ ಮಾಡ್ತಾರೆ. ನಾಳೆ ಸಮಯಕ್ಕೆ ಸರಿಯಾಗಿ ಊಟ ಸಿದ್ಧವಾಗಿರ್ಬೇಕು. ಅರ್ಥವಾಯ್ತಾ ದಾಸಿ? ಆಯ್ತು, ನಾಳೆಯಿಂದ ತಡ ಆಗಲ್ಲ. ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಯಾರು ಮತ್ತೊಬ್ಬರ ಸೇವೆ ಮಾಡ್ತಾರೋ ಅವರು ದಾಸಿ ಅನ್ನಿಸ್ಕೊಳ್ಳೋದಿಲ್ಲ. ಆದ್ರೆ ಸೇವೆ ಮಾಡುವಂತ ಗುಣ ಮನುಷ್ಯನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುತ್ತೆ. ಮತ್ತೆ ಅಸಹಾಯಕರ ಸೇವೆ ಮಾಡಿ ನಾನು ಪುಣ್ಯ ಸಂಪಾದನೆ ಮಾಡ್ತೀನಿ. ಅದಕ್ಕೆ ನನ್ನ ದಾಸಿ ಅಂತ ತಿಳಿಯೋ ತಪ್ಪು ಮಾಡಬೇಡಿ. ಇವಳು ದಾಸಿನೇ ಆಗಿರಲಿ ಸೇವಕಿನೇ ಆಗಿರಲಿ, ಆದರೆ ಇವಳನ್ನು ಮಾತ್ರ ನಾನು ಸಹಿಸ್ಕೊಳಕ್ಕಾಗಲ್ಲ. ಅಮ್ಮ, ಇದೇಳಿ ಊಟ ಮಾಡಿ. ಏನಾಯ್ತಮ್ಮ? ತಗೊಳ್ಳಿ, ತಿನ್ನಿ. ಇದ್ಯಾವ ರೀತಿ ಊಟ? ಏನಾಯ್ತಮ್ಮ? ನೀರು ನೀರು. ಏನಾದ್ರೂ ಬೆರೆಸಿದಾಳ ಅವಳು ಊಟದಲ್ಲಿ? ತಗೊಂಡು ಹೋಗು ನೀನಿದನ್ನ ಇಲ್ಲಿಂದ. ನಾನೀ ಊಟ ಮಾಡಕ್ಕಾಗಲ್ಲ. ಅಮ್ಮ, ಏನಾಯ್ತು ಹೇಳಿ ಅಮ್ಮ. ಅಮ್ಮ, ನನಗಿದು ತಿನ್ನಕ್ಕಾಗೋದಿಲ್ಲ ಧಿರಾಜ್. ನನಗೆ ಯಾಕೋ ಅನ್ಸುತ್ತೆ ಆ ಹುಡುಗಿ ನನ್ನ ಮೇಲೆ ಹಗ್ಗೆ ಸಾಧಿಸೋದಕ್ಕೆ ಇದ್ರಲ್ಲೇನೋ ಬೆರೆಸಿರಬಹುದು. ನನ್ನ ಗಂಟ್ಲು ಉರಿತಾ ಇದೆ. ನನಗೋಸ್ಕರ ಜೇನುತುಪ್ಪ ಬೆರೆಸಿ ನೀರನ್ನು ತಗೊಂಡು ಬಾ. ಬಹುಶಃ ನನಗೆ ಹುಷಾರಾಗ್ಬೋದು. ಬೇಗ. ನಾನೊಂದ್ಸಲ ಈ ಊಟನ ತಿಂದು ನೋಡ್ತೀನಿ. ಬೇಡ, ನನಗಾದಾಗೆ ನಿನಗಾಗೋದು ನನಗಿಷ್ಟ ಇಲ್ಲ. ಆದ್ರೆ ನಾನು ತಿಂದು ನೋಡ್ಬೇಕಾಗತ್ತೆ ಅವಳದ್ರಲ್ಲಿ ಏನು ಬೆರೆಸಿದಾಳೆ ಅಂತ. ಸರಿ, ಮೊದಲು ನನಗೋಸ್ಕರ ಜೇನುತುಪ್ಪ ಬೆರೆಸಿ ನೀರನ್ನು ತಗೊಂಡು ಬಾ. ಅದಾದ್ಮೇಲೆ. ಸರಿ ಅಮ್ಮ, ಇವಾಗಲೇ ತರ್ತೀನಿ. ಇಲ್ಲಿ ಕೇಳು, ಬೇರೆ ಯಾರಿಗಾದ್ರೂ ಮಾಡ್ಲಿಕ್ಕೆ ಹೇಳು. ಅವಳು ಕೊಡೋ ನೀರನ್ನು ಕೂಡ ನಾನು ಕುಡಿಯೋಕ್ಕಾಗೋದಿಲ್ಲ. ಗೊತ್ತಿಲ್ಲ ಅವಳು ಏನು ಬೆರೆಸ್ತಾಳಂತ. ನೀವು ಚಿಂತೆ ಮಾಡಬೇಡಿ ಅಮ್ಮ, ನಾನೇ ತಯಾರಿಸ್ಕೊಂಬರ್ತೀನಿ. ಅಷ್ಟಕ್ಕೂ ಯಾರೀ ಹುಡುಗಿ? ಯಾವ ಶಕ್ತಿ ಇದೆ ಅವಳ ಬಳಿ? ಮಾತು ನೋಡಿದ್ರೆ ಮಹಾ ಉತ್ತಮ ಥರ ಆಡ್ತಾಳೆ, ಆದ್ರೆ ಮಾಡೋದು ಪಾಪದ ಕೆಲಸ. ಆದರೆ ಇವಳು ಈ ಥರದ ಅಡುಗೆನ ತಯಾರಿಸಿರೋದು ನಮ್ಮಮ್ಮನಿಗೆ ತೊಂದರೆ ಆಗಬೇಕು ಅಂತಾನೆ. ಅಷ್ಟಕ್ಕೂ ಯಾವ ಶಕ್ತಿ ಇದೆ ಅವಳ ಬಳಿ? ನನ್ನ ಮೇಲೆ ಪ್ರಯೋಗ ಮಾಡುವಷ್ಟು ಧೈರ್ಯ ಬಂದಿದೆ ಅವಳಿಗೆ? ಚಂದ್ರಲೇಖ ನಾನು, ದೊಡ್ಡ ಡಾಕಿನಿ.
ನನ್ನ ಬಳಿ ಅಪಾರ ಶಕ್ತಿ ಇದೆ. ನನ್ನ ಒಂದು ಶಕ್ತಿ 100 ದೆವ್ವಗಳ ಶಕ್ತಿಗೆ ಸರಿಸಮವಾಗಿದೆ. ಆದ್ರೆ ಇವಳು ಒಬ್ಬ ಮನುಷ್ಯಳಾಗಿ ನನಗೆ ಸವಾಲು ಹಾಕ್ತಾ ಇದ್ದಾಳಾ? ಬಹುಶಃ ಅವಳ ಸಾವಿನ ದಿನ ಹತ್ತಿರ ಬರ್ತಾ ಇದೆ. ಮಹಾರಾಣಿ, ನಿಮ್ಮಂತ ಶಕ್ತಿಶಾಲಿ ಡಾಕಿನಿಗೆ ಸವಾಲ್ ಹಾಕುವಂತವ್ರು ಯಾವ್ದೋ ಶಕ್ತಿಶಾಲಿ ಪಿಶಾಚಿನೇ ಇರ್ಬೇಕು. ಯಾವ್ದೋ ಮಾಮೂಲಿ ವ್ಯಕ್ತಿಯಲ್ಲಿ ಇಷ್ಟೊಂದು ಶಕ್ತಿನೂ ಇರಲ್ಲ, ಧೈರ್ಯನೂ ಇರಲ್ಲ. ಹಾಗಾಗಿ ಆ ಹುಡುಗಿ ಮಾಡಿದಾಳೆ ಇಷ್ಟೆಲ್ಲ ಅಂತ ನನಗ್ ನಂಬಿಕೆ ಇಲ್ಲ. ಕನಕ, ಏನ್ ಹೇಳ್ತಿದ್ಯಾ ನೀನು? ನಿನ್ಗಿಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಹಾ, ನೀನೇನಾದ್ರೂ ಶಿಕ್ಷೆ ಅನುಭವಿಸ್ಬೇಕಾ? ಯಾರು ಹೇಳಿದ್ರು ಚಂದ್ರಲೇಖನಿಗೆ ಎದುರು ಮಾತಾಡಕ್ಕೆ? ಹಾ, ಅವಳು ಹೇಳಿದ್ದಕ್ಕೆ ಹೂ ಅನ್ನೋದ್ ಕಲಿ. ಈಗ ಸುನೇನ ಕೆಟ್ಟ ಶಕ್ತಿಗಳ ಮಧ್ಯೆ ಇದ್ದಾಳೆ. ಅವಳು ಈಗ ಎಲ್ಲಿದ್ದಾಳೆ ಅಂತ ಹೇಳೋದ್ ಕಷ್ಟ. ಆದ್ರೆ ಇಷ್ಟು ಹೇಳಬಲ್ಲೆ, ಅವಳು ಯಾವ ದಿಕ್ಕಿನಲ್ಲಿದ್ದಾಳೆ ಅಂತ. ಪುರೋಹಿತ್ರೆ, ನೀವು ಹೇಳಿ ಅವಳು ಯಾವ ದಿಕ್ಕಲ್ಲಿದ್ದಾಳೆ ಅಂತ. ಈ ಕುರುಡ ಜೀಪ್ ತನ್ನ ಪ್ರಾಣ ಕೊಡಕ್ಕೂ ತಯಾರಿದ್ದಾಳೆ ಅವಳು ಹುಡ್ಕೋದಕ್ಕೆ. ಮಹಾರಾಣಿ, ಅದು ನಾನು ಏನ್ ಹೇಳ್ತಿದ್ದೆ ಅಂದ್ರೆ... ಸರಿಯಾಗಿ ಹೇಳ್ತಿದ್ಯಾ. ಅವಳೇ ಮಾಡಿರೋದು ಇದನ್ನೆಲ್ಲ. ಅವಳು ನನ್ನ ಮುಂದೆ ಯಾವ ಲೆಕ್ಕ ಏನೇನೂ ಅಲ್ಲ. ಅವಳು ಏನೂ ಮಾಡಕ್ ಸಾಧ್ಯನೇ ಇಲ್ಲ. ಆದ್ರೆ ಅವಳತ್ರ ಯಾವುದೋ ಒಂದು ಶಕ್ತಿ ಇದೆ. ಅದು ನಮ್ಮನ್ನೆಲ್ಲ ಶಕ್ತಿಹೀನರನ್ನಾಗಿಸಿತ್ತು. ನಾನ್ ನೋಡಿದ್ದೀನಿ ಅದನ್ನ. ಅದು ಯಾವುದೇ ಶಕ್ತಿಶಾಲಿ ಪ್ರೇತಾತ್ಮ ಅಲ್ಲ, ಅದೊಂದು ದೇವಿಯ ಮೂರ್ತಿ ಅಷ್ಟೇ. ಸುನೈನಾ ದಕ್ಷಿಣ ದಿಕ್ಕಿನಲ್ಲಿದ್ದಾಳೆ, ಕಾಡಿನ ಆ ಕಡೆ. ಪುರೋಹಿತ್ರೆ, ಅಲ್ಲ, ನೀವ್ ಯಾಕೆ ಅಷ್ಟೊಂದು ಹೆದರ್ಕೊಂಡಿದ್ದೀರಾ? ಆ ದಿಕ್ಕಿನಲ್ಲಿ ಹೆದರುವಂಥದ್ದು ಏನಾದ್ರೂ ಇದೆಯಾ? ಅರಮನೆ ದಕ್ಷಿಣ ದಿಕ್ಕದಲ್ಲಿ ಆ ಅರಮನೆ ಇರ್ತಿತ್ತು. ನನಗಿಷ್ಟ ಇಲ್ಲದೆ ಇದ್ರೂ ನಾನು ಈ ರೂಪದಲ್ಲಿ ಬರೋ ಹಾಗಾಯ್ತು. ಎಲ್ಲಿಯವರೆಗೂ ಆ ಹುಡುಗಿಯ ಬಗ್ಗೆ ನನಗೆ ಸತ್ಯ ತಿಳಿಯುವುದಿಲ್ವೋ ಅಲ್ಲಿವರೆಗೂ ನನಗೆ ಖಂಡಿತವಾಗಿ ನೆಮ್ಮದಿ ಇಲ್ಲ. ನನಗೆ ಗೊತ್ತಿದೆ ಅವಳಿಗೆ ಅಷ್ಟು ಶಕ್ತಿ ಇಲ್ಲ ಅಂತ. ಆದ್ರೆ ಅವಳು ಬಂದಾಗಿಂದ ನನ್ನ ಶಕ್ತಿ ದಿನೇ ದಿನೇ ಕ್ಷೀಣಿಸ್ತಾ ಇದೆ. ಮೊದಲನೇದಾಗಿ ನನ್ನ ಹವನ ಎಲ್ಲ ಹಾಳಾಯ್ತು. ಆಮೇಲೆ ನನ್ನ ಶಕ್ತಿಗಳು ಕ್ಷೀಣಿಸ್ತಾ ಹೋಯ್ತು. ಇದೆಲ್ಲ ಹೇಗಾಯ್ತು? ಯಾರು ಮಾಡ್ತಿರೋದು ಇದನ್ನೆಲ್ಲ? ಮಹಾಮಂತ್ರವೇ, ಹೇಳು ನನಗೆ, ಹೇಳು ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ ಅಂತ. ಯಾರು ಈ ಹುಡುಗಿ? ಯಾವ ಶಕ್ತಿ ಇದೆ ಅವಳ ಬಳಿ? ಒಂದು ವೇಳೆ ಅವಳಲ್ಲ ಅಂದ್ರೆ ಇನ್ಯಾರು? ತೋರಿಸು ನನಗೆ, ತೋರಿಸು ಮಹಾಯಂತ್ರ, ತೋರಿಸು. ನಮೋ ನಮೋ
ಹಿಂದೆ ಯಾವತ್ತೂ ಹೀಗಾಗಿರ್ಲಿಲ್ಲ. ಇದಕ್ ಮೊದಲು ಯಾವಾಗ್ಲಾದ್ರೂ ಯಾರ ಬಗ್ಗೆನಾದ್ರೂ ತಿಳ್ಕೊಳ್ಳೋ ಅವಶ್ಯಕತೆ ಬಿದ್ದಾಗ ನಾವು ಈ ಮಹಾಯಂತ್ರದ ಪ್ರಯೋಗ ಪಡಿತಿದ್ವಿ. ಆಗೆಲ್ಲ ನಮ್ಗೆ ಸ್ಪಷ್ಟವಾದ ಮಾಹಿತಿ ಪಡಿತಿದ್ವಿ. ಆದ್ರೆ ಈ ಸರ್ತಿ ಈ ಯಂತ್ರ ಕೂಡ ಕೆಲಸ ಮಾಡ್ತಿಲ್ಲ ಚಂದ್ರಲೇಖ. ಏನೋ ಇದೆ ಆ ಹುಡುಗಿಯಲ್ಲಿ. ನಾನ್ ಯಾವಾಗ್ಲೂ ಹೇಳ್ತಿದ್ದೆ ಅವಳು ಸಾಧಾರಣ ಹುಡುಗಿ ಅಲ್ಲ ಅಂತ. ಆದ್ರೆ ನನಗ್ ತಿಳಿಬೇಕು ಆ ಹುಡುಗಿ ಯಾರು ಅಂತ. ಇವಾಗ ನಾನು ಎಂತ ಮಂತ್ರ ಹಾಕ್ತೀನಿ ಅಂದ್ರೆ ಆ ಮಂತ್ರದ ಮುಂದೆ ದೊಡ್ಡ ದೊಡ್ಡ ಶಕ್ತಿಗಳು ತಲೆ ಬಾಗ್ತವೆ. ಆ ಶಕ್ತಿಯಿಂದ ಆ ಹುಡುಗಿಯ ಎಲ್ಲಾ ರಹಸ್ಯಗಳನ್ನ ನಾನು ತಿಳ್ಕೊಳ್ತೀನಿ. ಈಗ ತಿಳಿಯತ್ತೆ ಅವಳ ನಿಜವಾದ ರೂಪ. ಈ ಹುಡುಗಿ ಕ್ಷುದ್ರ ಶಕ್ತಿಗೆ ಸವಾಲನ್ನ ಹಾಕುವಂತವಳು. ಇವಳು ನಮಗೆಲ್ಲ ತುಂಬಾ ಅಪಾಯಕಾರಿಯಾಗಿದ್ದಾಳೆ. ಚಂದ್ರಲೇಖನ ಶತ್ರು ಅವಳು. ಇವತ್ತು ನಮ್ಮ ಅರಮನೆಯನ್ನೇ ಪ್ರವೇಶಿಸಿದ್ದಾಳೆ. ನಾಳೆ ನಮ್ಮ ರಹಸ್ಯವನ್ನೇ ಭೇದಿಸ್ತಾಳೆ. ಕನಕ, ಇದೇನ್ ಮಾಡ್ಬಿಟ್ಟೆ ನೀನು? ನಿನಗೆ ನಿನ್ ಬೆಲೆ ಏನು ಅಂತ ತೋರಿಸ್ದೆ. ಇದು ನಿನ್ ಮನೆ ಅಲ್ಲ, ನಿನ್ ಇಷ್ಟ ಬಂದ ಹಾಗಿರೋಕೆ. ಇದು ಮಹಾರಾಣಿಯವ್ರ ಅರಮನೆ. ಇಲ್ಲಿ ಅವ್ರ ಅಪ್ಪಣೆ ಇಲ್ದೆ ಒಂದು ಕಲ್ಲು ಅಲ್ಲಾಡಲ್ಲ. ನೀನ್ ಅವ್ರ ಮಾತನ್ನು ಕೇಳ್ದೆ ಈ ಮೂರ್ತಿ ಮಾಡಿದ್ಯಲ್ಲ. ಎಲ್ಲಿ ಇದನ್ನ ಬೇಗ ಇಲ್ಲಿಂದ ತೆಗ್ದಾಕೋ. ಯಾಕೆ? ಒಳ್ಳೇದ್ ಯಾವ್ದು ಇಷ್ಟ ಆಗಲ್ವಾ ನಿಮ್ಗೆ? ಅಲ್ಲ, ಚಾಮುಂಡೇಶ್ವರಿ ವಿಗ್ರಹದಿಂದ ಯಾರಿಗೇನ್ ತೊಂದರೆ ಆಗತ್ತೆ? ದಾಸಿಗಳಿಗೆ ಪ್ರಶ್ನೆ ಕೇಳೋ ಹಕ್ಕೇ ಇರಲ್ಲ. ಏನ್ ಹೇಳಿದಾರೋ ಅದನ್ ಮಾಡು. ವಿಗ್ರಹ ಮುಟ್ಟೋಡು. ಆ ಚಾಮುಂಡೇಶ್ವರಿ ನಿನ್ಗೆ ಶಿಕ್ಷೆ ಕೊಡ್ತಾಳೆ, ನೋಡ್ತಿರು. ವಿಷಯ ಹೀಗಿದ್ರೆ ಈಗ ನೋಡು ನಾನು ಏನ್ ಮಾಡ್ತೀನಿ ಅಂತ. ಅಲ್ಲೇ ನಿಲ್ಲೋ. ಇವತ್ತಿವಳಿಗೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ಅದು ತುಂಬಾ ದೊಡ್ಡ ಶಿಕ್ಷೆ ಆಗಿರುತ್ತೆ. ಕನಕ, ತೆಗಿ ಅದನ್ನ ಇಲ್ಲಿಂದ. ಸರಿ ಮಹಾರಾಣಿ. ಇಲ್ಲಿ ನೋಡಿ, ಈ ಮೂರ್ತಿಲಿರೋದು ಒಳ್ಳೇದೆ. ಮಾಡ್ತೀನಿ. ಮತ್ತೆ ಅಧಿರಾಜ್ ಮತ್ತೆ ಕನಕನ ಮದುವೆ ಕೂಡ ಆಗುತ್ತೆ. ಮತ್ತೆ ವಿವಾಹದ ಆ ಅಸಾಧಾರಣ ಮುಹೂರ್ತ, ಆ ಮುಹೂರ್ತ ಮತ್ತೆ ಬರುತ್ತೆ. ನಾನ್ ಸೃಷ್ಟಿ ಮಾಡ್ತೀನಿ ಅದನ್ನ. ಇಷ್ಟೊಂದು ರುಚಿಕರವಾದ ಊಟ ನಾನು ಯಾವತ್ತೂ ತಿಂದಿಲ್ಲ.